ವಂದನೆಗಳನ್ನ ಹೇಳ್ತಾ ವೇದಿಕೆ ಮುಂದೆ ಏನು ಕೂತಿದ್ದೀರಾ ಗಂಟೆಗಳ ಕಾಲ ತಮ್ಮೆಲ್ಲರಿಗೂ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಪ್ರಾರ್ಥಿಸ್ತಾ ಕರ್ನಾಟಕ ಮಾತೆಗೆ, ಕನ್ನಡಾಟೆಗೆ, ಕರ್ನಾಟಕ ಮಾತೆಗೆ, ತಾಯಿ ಭುವನೇಶ್ವರಿಗೆ ದಯಮಾಡಿ ಒಂದು ನಿಮಿಷ ತಾಯಿ ಭುವನೇಶ್ವರಿ ಕನ್ನಡಾಂಬೆಗೋಸ್ಕರ ಒಂದು ನಿಮಿಷ ನಿಂತ್ಕೊಂಡು ಜೈಕಾರ ಹಾಕಿ ಎಲ್ರು ದಯವಿಟ್ಟು. ಕನ್ನಡಿಗರು ಕನ್ನಡ ಕೊಡಂತ ಗೌರವ ದಯಮಾಡಿ ಎಲ್ಲರೂ ಘೋಷಣೆಗೆ ಹೋಗಿ ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆಗೆ, ಕರ್ನಾಟಕ ಮಾತೆಗೆ ಜೈ ಕನ್ನಡ, ಜೈ ಜೈ ಕನ್ನಡ, ಜೈ ಕನ್ನಡ, ಜೈ ಜೈ ಕನ್ನಡ. ನಮಸ್ಕಾರ. ಇವತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮುರುಗನ್ರವರು ಜೈ ಕನ್ನಡಾಂಬೆ ಮಹಾಸೇನೆ ಏನು ಸಂಘಟನೆ ಉದ್ಘಾಟನೆ ಮತ್ತೆ ರಾಜ್ಯೋತ್ಸವನ ಹಮ್ಮಿಕೊಂಡಿದ್ದಾರೆ. ನಾಗಲಿಂಗೇಶ್ವರ ಸ್ವಾಮಿ ಮತ್ತು ಮಲೆ ಮಹದೇಶ್ವರ ಸ್ವಾಮಿಯ ಒಂದು ಅಂಗಳದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಇದು ಸೂರ್ಯಚಂದ್ರ ಇರೋವರೆಗೂ ಶಾಶ್ವತವಾಗಿರುವಂತ ಕೆಲಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಇದು ತುಂಬಾ ಒಳ್ಳೆ ಕೆಲಸ. ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಹೋದ್ರು ಅನ್ಸುತ್ತೆ ಚಂದ್ರಶೇಖರ್ ಅವರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಬೆಂಗಳೂರಲ್ಲಿ ಮತ್ತೆ ನಮ್ಮ ವಕೀಲರ ಸಮೇತನೂ ಉಮೇಶ್ ಅವರು ಅನ್ಸುತ್ತೆ ತುಂಬಾ ಚೆನ್ನಾಗಿ ಕನ್ನಡದ ಬಗ್ಗೆ ಮತ್ತೆ ನಮ್ಮ ಬೆಂಗಳೂರು ಬಗ್ಗೆ, ಬೆಂಗಳೂರಿನ ಕನ್ನಡಿಗರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥೈಸಿದ್ರು. ತಮಗೆ ಅವ್ರು ಹೇಳೋ ಪ್ರಕಾರ 27% ಬಂದು ನಿಂತಿದೆ ಅಂತ ಹೇಳ್ಬಿಟ್ಟು ನಮ್ಮ ವಕೀಲ ಸಾಹೇಬರು ಹೇಳಿದ್ರು. ಖಂಡಿತ ಇದು ನಾವು ಕರ್ನಾಟಕದಲ್ಲಿ ಸುಮಾರು 22 ವರ್ಷಗಳಿಂದ ಹೋರಾಟದಲ್ಲಿ ವಾಟಾಳ್ ಸಾಹೇಬ್ರ ಜೊತೆ ತೊಡಗಿಸ್ಕೊಂಡಿದ್ದೀವಿ ಸರ್. ನಾವು ಏನು ಬೆಂಗಳೂರಲ್ಲಿ ಪರಭಾಷಿಕರು ಒಂದು ಕಾಲದಲ್ಲಿ ಕೇಂದ್ರ ಆಡಳಿತಕ್ಕೆ ಕೊಡಬೇಕು ನಮ್ಮ ಬೆಂಗಳೂರಿನ ಅಂತ ಹೇಳ್ಬಿಟ್ಟು ಪತ್ರಗಳೆಲ್ಲ ಬರ್ತಿದ್ರು. ಇದೆಲ್ಲ ತಮ್ಗೆಲ್ಲ ಗೊತ್ತಿರುವಂತದ್ದೇ. ಪರಭಾಷಿಕರಿಗೆ ನಾನು ಮೈಸೂರಲ್ಲಿ ನಿಂತ್ಕೊಂಡು ನೇರವಾಗಿ ಎಚ್ಚರಿಕೆ ಕೊಡ್ತೀನಿ, ತಾವುಗಳು ಇಲ್ಲಿ ದುಡ್ಕೊಂಡು ತಿನ್ನಕ್ ಬಂದಿದ್ದೀರಾ, ನಮ್ಗೇನು ಅಭ್ಯಂತರ ಇಲ್ಲ, ನೀವು ಇಲ್ಲಿ ಬದುಕ್ತಾ ಇದ್ದೀರಾ, ಏನೋ ಅಭ್ಯಂತರ ಇಲ್ಲ. ಆದರೆ ಕನ್ನಡಿಗರ ಮೇಲೆ ದೌರ್ಜನ್ಯನ ಕರ್ನಾಟಕದ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಮನೆಗಳಿಗೆ ಅಂಗಡಿಗಳಿಗೆ ನುಗ್ಗಿ ನಿಮ್ಮನ್ನ ಬೆಂಗಳೂರು ಕರ್ನಾಟಕದ ಖಾಲಿ ಮಾಡಿಸುವಂತ ಕೆಲಸ ನಾವು ಮಾಡ್ತೀವಿ. ಇದು ಪರಭಾಷಿಕರಿಗೆ ಎಚ್ಚರಿಕೆಯ ಗಂಟೆ ಇದು ಈ ಮೈಸೂರಲ್ಲಿ. ಯಾಕಂದ್ರೆ ನಮ್ಮ ಕರ್ನಾಟಕದ ರಾಜರು ಇದ್ದಂತ ಊರಿದು ಮೈಸೂರು. 1905ರಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತ ಏನೋ ಉಪಾಧ್ಯಕ್ಷರು ಯಾರೋ ನಮ್ಮ ಚಂದ್ರಶೇಖರ್ ಅವರು ಹೇಳಿದ್ರು, ಆಲೂರು ವೆಂಕಟರಾವ್ ಅವರು ಮತ್ತೆ ನಿಜಲಿಂಗಪ್ಪ ಅವರು ಮತ್ತೆ ಹಲವಾರು ಸಾಹಿತಿಗಳು, ಸಮಾಜ ಚಿಂತಕರು, ಕನ್ನಡ ಪರ ಹೋರಾಟಗಾರರು ಏನೋ ಕರ್ನಾಟಕದ ಏಕೀಕರಣ ಸಮಿತಿನ ರಚನೆ ಮಾಡಿಕೊಂಡು ನಾವೆಲ್ಲ ಕನ್ನಡಿಗರನ್ನ ಒಂದತ್ರ ಸೇರಿಸಬೇಕು ಅಂತ ಏನೋ ಸುಮಾರು 51 ವರ್ಷಗಳ ಕಾಲ ಅವರ ಸತತ ಪ್ರಯತ್ನದಿಂದ ನವೆಂಬರ್ 1, 1956 ಮೈಸೂರು ವಿಶಾಲ ಸಾಮ್ರಾಜ್ಯ ಅಂತ ಮೊದಲಿಗೆ ಸ್ಥಾಪನೆ ಆಯಿತು. ಗನ್ಗಳು ತಗೊಂಡ್ಬಂದ್ರು. ಈ ಕನ್ನಡಿಗನ ಎದೆ ಸೀಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಏನೋ ಶತ್ರುಗಳಿಗೆ ಈ ಮೂಲಕ ಮೈಸೂರು ಸಾಮ್ರಾಜ್ಯದಲ್ಲಿ ನಿಂತ್ಕೊಂಡು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. 3 ಸಲ ಕೊಲೆ ಯತ್ನ ಆಗಿದೆ ಸರ್. ಬದುಕು ಉಳಿದಿರೋದು ತಾಯಿ ಭುವನೇಶ್ವರ ಆಶೀರ್ವಾದದಿಂದ. ನಮ್ಮ ವಾಟಾಳ್ ಸಾಹೇಬರು ನಿಮ್ಗೆಲ್ಲ ಗೊತ್ತಿರೋಂಗೆ 1963ರಿಂದ ಇವತ್ತಿನವರೆಗೂ ಹಲವಾರು ಬಾರಿ ಶಾಸಕರಾಗಿದ್ದಾರೆ, ವಿಧಾನಸೌಧದ ಒಳಗಡೆ ಗುಡುಗಿದ್ದಾರೆ. ಇವತ್ತಿಗೂ ಕೂಡ ಅವರು ಕನ್ನಡ ಪರವಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ವಾಟಾಳ್ ಸಾಹೇಬ್ರ ಹೆಸರು ಹೇಳಿದ್ರು ಚಂದ್ರಶೇಖರ್, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಸುಮಾರು 6 ರಿಂದ 7 ದಶಕಗಳ ಕಾಲ ವಾಟಾಳ್ ಸಾಹೇಬ್ರು ಹೋರಾಟ ಮಾಡಿರ್ತಕ್ಕಂಥದ್ದು ನೆನೆಸಿದ್ದು ತುಂಬಾ ಖುಷಿಯಾದ ವಿಚಾರ. ಹೋರಾಟಗಾರನ ಕನ್ನಡ ರಾಜ್ಯೋತ್ಸವಗಳಲ್ಲಿ ಸಭೆಗಳಲ್ಲಿ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಅವರು ಹೋರಾಟ ಮಾಡಿರ್ತಕ್ಕಂಥದಕ್ಕೆ ಸಾರ್ಥಕತೆ ಅಂತ ಹೇಳ್ತಾ, ನಮ್ಮ ಮೈಸೂರಲ್ಲಿ ಏನು ಇವತ್ತು ಜೈ ಕನ್ನಡಾಂಬೆ ಮಹಾಸೇನೆ ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಮುರುಗನ್ರವರು. ಇದು ಅಜರಾಮರವಾಗಿರಲಿ, ಸೂರ್ಯಚಂದ್ರ ಇರೋವರೆಗೂ ಈ ಸಂಘಟನೆ ಎಲ್ಲ ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ ಮತ್ತೆ ಚಾಲಕರ ಪರವಾಗಿ ಜೈ ಹಿಂದ್, ಜೈ ಕರ್ನಾಟಕ ಎಲ್ಲರಿಗೂ ಒಳ್ಳೆಯದಾಗಿ. ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ನಮ್ಮೊಟ್ಟಿಗೆ ಇಷ್ಟೊತ್ತು ಮಾತಾಡಿದಂಥ ಕನ್ನಡ ಸತೀಶ್ ಸರ್ ಅವರಿಗೆ ಒಂದು ಗೌರವ ಸಮರ್ಪಣೆ. ಅದಕ್ಕಿಂತ ಮುಂಚೆ ನಮ್ಮೊಟ್ಟಿಗೆ ಡಾಕ್ಟರ್ ಜಗನ್ನಾಥ್ ಸಿದ್ಲಿಂಗಪ್ಪ, ರಾಜ್ಯ ಸಹ
ಉಪಾಧ್ಯಕ್ಷರು ಕನ್ನಡಾಂಬೆ ಮಹಾಸೇನೆ ದಯಮಾಡಿ ವೇದಿಕೆಗೆ ಬನ್ನಿ ಸರ್.